ಮೊನ್ನೆಯಂತೆ ನಡೆದ ಬಿಹಾರ ಚುನಾವಣೆ ರದ್ದುಗೊಳ್ಳಲಿದೆಯಾ? ಈ ಚುನಾವಣೆಯನ್ನು ಅಕ್ರಮ ಎಂದು ಸುಪ್ರೀಂ ಕೋರ್ಟ್ ಸಾರಲಿದೆಯಾ? ಭಾರಿ ಬಹುಮತದಿಂದ ಚುನಾವಣೆಯನ್ನು ಗೆದ್ದ ನಿತೀಶ್ ಕುಮಾರ್ ನೇತೃತ್ವದ ಕೂಟಕ್ಕೆ ಮುಖಭಂಗ ಆಗಲಿದೆಯಾ? ಎಲ್ಲ ಪ್ರಶ್ನೆಗಳಿಗೆ ಕಾರಣವಾಗಿರೋದು ಚುನಾವಣಾ ತಂತ್ರಜ್ಞ ಎಂದೇ ಗುರುತಿಸಿಕೊಂಡಿರುವ ಪ್ರಶಾಂತ್ ಕಿಶೋರ್ ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿ. ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಸ್ವೀಕರಿಸಿದೆ. ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಮತ್ತು ನ್ಯಾಯಾಧೀಶರಾದ ಬಗ್ಚಿ ಅವರ ಪೀಠ ಇದನ್ನು ವಿಚಾರಣೆ ನಡೆಸಲಿದೆ. ವೀಕ್ಷಕರೇ, ಇದು ಲೆಟರ್ಸ್ ಪಿಕ್. ಬಿಹಾರ ವಿಧಾನಸಭೆಗೆ ನಡೆಸಲಾದ ಚುನಾವಣೆಯನ್ನು ರದ್ದುಗೊಳಿಸುವಂತೆ ಆಗ್ರಹಿಸುವುದಕ್ಕೆ ಪ್ರಶಾಂತ್ ಕಿಶೋರ್ ಅವರು 4 ಕಾರಣಗಳನ್ನು ಸುಪ್ರೀಂ ಕೋರ್ಟ್ನ ಮುಂದಿಟ್ಟಿದ್ದಾರೆ. 1. ನೇರ ಹಣ ವರ್ಗಾವಣೆ. ಚುನಾವಣಾ ಪ್ರಕ್ರಿಯೆ ನಡೀತಾ ಇದ್ದಾಗಲೇ ಮತ್ತು ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗಲೇ ಬಿಹಾರದ ಸುಮಾರು 25 ರಿಂದ 35 ಲಕ್ಷ ಮಹಿಳಾ ಮತದಾರರ ಬ್ಯಾಂಕ್ ಖಾತೆಗಳಿಗೆ 10,000 ರೂಪಾಯಿಯನ್ನು ನೇರವಾಗಿ ವರ್ಗಾಯಿಸಲಾಗಿದೆ ಎಂದು ಪ್ರಶಾಂತ್ ಕಿಶೋರ್ ಆರೋಪಿಸಿದ್ದಾರೆ. ಇದು ಮತಗಳನ್ನು ಖರೀದಿಸುವ ನೇರ ಪ್ರಯತ್ನ ಎಂದು ಅವರು ಅರ್ಜಿಯಲ್ಲಿ ಹೇಳಿದ್ದಾರೆ. 2. ವಿವಿಧ ಹಂತಗಳಲ್ಲಿ ಚುನಾವಣೆ ನಡೆದಿದ್ದು ಈ ಹಂತಗಳ ನಡುವೆ ಹಣವನ್ನು ಹಂತ ಹಂತವಾಗಿ ಹಂಚಲಾಗಿದೆ. ಮೊದಲ ಹಂತದ ಮತದಾನದ ಮೊದಲು ಮತ್ತು 2ನೇ ಹಂತದ ಮತದಾನದ ನಡುವೆ ಆಯಾ ಕ್ಷೇತ್ರದ ಮಹಿಳೆಯರಿಗೆ ಹಣ ತಲುಪುವಂತೆ ಮಾಡಲಾಗಿದೆ. ಇದು ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಸಂಚಾಗಿತ್ತು ಎಂದು ಪ್ರಶಾಂತ್ ಕಿಶೋರ್ ಅರ್ಜಿಯಲ್ಲಿ ಹೇಳಿದ್ದಾರೆ. 3. ಜೀವಿಕಾ ಸಂಘಗಳ ದುರುಪಯೋಗ. ಸುಮಾರು 1,80,000 ಜೀವಿಕಾ ಸ್ವಸಹಾಯ ಗುಂಪಿನ ಮಹಿಳೆಯರನ್ನು ಚುನಾವಣೆಯ ಸಂದರ್ಭದಲ್ಲಿ ಮತಗಟ್ಟೆಗಳ ಬಳಿ ನಿಯೋಜಿಸಲಾಗಿತ್ತು. ಸರ್ಕಾರಿ ಸವಲತ್ತು ಪಡೀತಾ ಇರುವ ಇವರನ್ನು ಒಂದು ನಿರ್ದಿಷ್ಟ ಪಕ್ಷದ ಪರವಾಗಿ ಪ್ರಚಾರ ಮಾಡಲು ಬಳಸಿಕೊಳ್ಳಲಾಗಿತ್ತು ಎಂದು ಪ್ರಶಾಂತ್ ಕಿಶೋರ್ ಅರ್ಜಿಯಲ್ಲಿ ಹೇಳಿದ್ದಾರೆ. 4. ಸಂವಿಧಾನದ ಉಲ್ಲಂಘನೆ. ಈ ಎಲ್ಲ ಬೆಳವಣಿಗೆಯು ಸಂವಿಧಾನದ ವಿಧಿ 14, 21, 112, 202 ಮತ್ತು 324ರ ಘೋರ ಉಲ್ಲಂಘನೆಯಾಗಿದೆ. ಪ್ರಜಾಪ್ರಭುತ್ವದಲ್ಲಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀಬೇಕಾಗಿದ್ದು ಇಲ್ಲಿ ಆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಲಾಗಿದೆ ಎಂದು ಅವರು ಅರ್ಜಿಯಲ್ಲಿ ಹೇಳಿದ್ದಾರೆ. ಚುನಾವಣೆಯ ಸಮಯದಲ್ಲಿ ಮಹಿಳೆಯರ ಖಾತೆಗೆ ನೇರವಾಗಿ 10,000 ರೂಪಾಯಿ ಜಮೆ ಮಾಡಿದ ನಿತೀಶ್ ಕುಮಾರ್ ಸರ್ಕಾರದ ನಡೆಯು ಅವರ ಗೆಲುವಿನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದೆ ಎಂದು ಹೇಳಲಾಗ್ತಾ ಇತ್ತು. ಒಟ್ಟು 238 ಸ್ಥಾನಗಳಲ್ಲಿ ಎನ್ಡಿಎ ಕೂಟವು 202 ಸ್ಥಾನಗಳನ್ನು ಗೆದ್ದಿತ್ತು. ಮಹಾಗಠಬಂಧನ್ ಕೇವಲ 35 ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು. ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷವು 236 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರೂ ಒಂದೇ ಒಂದರಲ್ಲಿ ಗೆಲುವು ಸಾಧ್ಯವಾಗಿರಲಿಲ್ಲ. ನವೆಂಬರ್ 6 ಮತ್ತು ನವೆಂಬರ್ 11ರಂದು 2 ಹಂತಗಳಲ್ಲಿ ಬಿಹಾರ ಚುನಾವಣೆ ನಡೆದಿದ್ದು ಈ 2 ಹಂತಗಳಲ್ಲಿ ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಮಾಡಲಾಗಿದೆ. ಅಲ್ಲದೆ ಜೀವಿಕಾ ಸಂಘದ ಕಾರ್ಯಕರ್ತೆಯರನ್ನು ನಿತೀಶ್ ಕುಮಾರ್ ಅವರ ಸರ್ಕಾರವು ಪಕ್ಷದ ಪ್ರಚಾರಕರಂತೆ ಬಳಸಿಕೊಂಡಿತು. ಇದೊಂದು ಸ್ವಸಹಾಯ ಸಂಸ್ಥೆಯಾಗಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿರುವ ಈ ಮಹಿಳೆಯರ ಮೂಲಕ ನಿತೀಶ್ ಕುಮಾರ್ ಯಶಸ್ವಿಯಾಗಿ ಪ್ರಚಾರವನ್ನು ನಿಭಾಯಿಸಿದ್ದಾರೆ. ಮಾತ್ರ ಅಲ್ಲ, ಚುನಾವಣೆ ನಡೀತಾ ಇರುವ ಸಂದರ್ಭದಲ್ಲಿ ಬೂತ್ನ ಮುಂದೆ ನಿಲ್ಲಿಸಿ ಮತದಾರರ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಎಂಬ ಆರೋಪ ಇದೆ. ಇದೀಗ ಪ್ರಶಾಂತ್ ಕಿಶೋರ್ ಅವರು ಸಲ್ಲಿಸಿರುವ ಅರ್ಜಿ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಚುನಾವಣಾ ನೀತಿ ಸಂಹಿತೆಯನ್ನು ಬಿಹಾರ ಸರ್ಕಾರ ಉಲ್ಲಂಘಿಸಿದೆ ಎಂದು ರುಜುವಾತಾದರೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಚುನಾವಣೆಗೆ ಆದೇಶ ನೀಡಬೇಕಾಗತ್ತೆ. ಹಾಗೇನಾದ್ರೂ ಆದರೆ ಭಾರತದ ಇತಿಹಾಸದಲ್ಲಿಯೇ ಇದು ಮೈಲುಗಲ್ಲಾಗಲಿದೆ ಮತ್ತು ನಿತೀಶ್ ಕುಮಾರ್ ಅವರ ಪತನಕ್ಕೂ ಕಾರಣವಾಗಬಹುದು ಎಂದು ಅಂದಾಜಿಸಲಾಗಿದೆ. ಅಂತೂ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ಚುನಾವಣೆಯಲ್ಲಿ ಗೆಲ್ದಿದ್ರೂ ನ್ಯಾಯಾಲಯದಲ್ಲಿ ಗೆಲ್ಲುತ್ತಾರಾ ಎಂಬ ನಿರೀಕ್ಷೆಯೊಂದು ಹುಟ್ಟಿಕೊಂಡಿದೆ.